ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಿಂಗ್ ಲೈಟನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಅಮೆಝಾನಿಂದ ಇದನ್ನು ಆರ್ಡ್ರ್ ಮಾಡಿದ್ದೆ ರಿಂಗ್ ಲೈಟನ್ನು. ಇವಾಗ ಇದು ಬಂದಿದೆ. ಇದನ್ನು ಅನ್ಬಾಕ್ಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈ ಲೈಟನ್ನು ನಾನು ಸುಮಾರು ವಿಡಿಯೋಗಳನ್ನು ಸರ್ಚ್ ಮಾಡಿ ಇದು ಬೆಸ್ಟ್ ಆಗಿದೆ ಅಂತ ಹೇಳಿ ನಾನು ಇದನ್ನು ಆರ್ಡ್ರ್ ಮಾಡಿದ್ದೇನೆ. ಸ್ವಲ್ಪ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ನನ್ನ ಮೊಬೈಲ್ನಲ್ಲಿ ವಿಡಿಯೋಗಳು ಡಲ್ಲಾಗಿ ಕಾಣಿಸ್ತಾ ಇದ್ದಿದ್ದರಿಂದ ಈ ರಿಂಗ್ ಲೈಟನ್ನು ಆರ್ಡ್ರ್ ಮಾಡ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಂದು ಸಲ ಟ್ರೈ ಮಾಡೋಣ ಅಂತೇಳಿ ತರಿಸ್ಕೊಂಡಿದ್ದೀನಿ. ಅಷ್ಟೇನು ಕಾಸ್ಟ್ಲಿ ಐಟಮ್ ಏನಲ್ಲ, ಸ್ವಲ್ಪ ನಮ್ಮ ಬಜೆಟ್ ಫ್ರೆಂಡ್ಲಿಯಾಗೇ ಇದೆ. ನೋಡಿ, ಇದು ಒಂದು 7 ಫೀಟ್ನ ಸ್ಟ್ಯಾಂಡು. ಇದನ್ನು ಎಷ್ಟು ಉದ್ದ ಬೇಕು ಅಷ್ಟನ್ನು ಮಾಡ್ಕೊಳ್ಬೋದು. ಸ್ಟ್ಯಾಂಡು ಕೂಡ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಇದೆ. ಈ ಸ್ಟ್ಯಾಂಡು ಒಳಗಡೆ ಒಂದು ಲೈಟಿಂಗ್ ಬಾಕ್ಸನ್ನು ಕೊಟ್ಟಿದ್ದಾರೆ. ಅದು ಒಂದು ಬಾಕ್ಸ್ನಲ್ಲಿದೆ. ನೋಡಿ, ಈ ಥರ ಒಂದು ಬಾಕ್ಸ್ನಲ್ಲಿ ಈ ರಿಂಗ್ ಲೈಟು ಬಂದಿದೆ. ಇದನ್ನು ಇವಾಗ ಓಪನ್ ಮಾಡೋಣ. ಒಳಗಡೆ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡೋಣ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕೂಡ ಕಳಿಸಿದ್ದಾರೆ. ಎಲ್ಲೂ ಕೂಡ ಡ್ಯಾಮೇಜ್ ಕೂಡ ಏನಾಗಿರಲಿಲ್ಲ, ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿಯಾಗಿದೆ ಇದು ರಿಂಗ್ ಲೈಟು. ಒಳಗಡೆ ಅಷ್ಟೇನು ದೊಡ್ಡದು ಇಲ್ಲ, ತುಂಬ ಚಿಕ್ಕದು ಇಲ್ಲ, ಮೀಡಿಯಮಾಗಿ ಸಾಕಾಗುತ್ತೆ, ಚೆನ್ನಾಗಿದೆ. ಹಾಗೆ ಇದು ಮೊಬೈಲ್ ಹೋಲ್ಡರ್ನ ಸ್ಟ್ಯಾಂಡ್ಗಳು ಇವೆಲ್ಲವೂ ನಾವು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಇದು ಚಾರ್ಜಿಂಗ್ ವೈರಿಗೆ ನಾವು ಕನೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಅಡಾಪ್ಟರ್ ಏನಿದೆ ಚಾರ್ಜಿಂಗು, ಅದಕ್ಕೆ ಇದೇನೋ ಗಿಫ್ಟ್ ಕೂಪನು. ಹಾಗೆ ಇದರ ಬಿಲ್ಲು ಕೂಡ ಇದರ ಜೊತೆಯಲ್ಲೇ ಹಾಕಿ ಕಳಿಸಿದ್ದಾರೆ. ಇದರ ರೇಟ್ ಎಷ್ಟು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಇದರ ಜೊತೆಯಲ್ಲೇ ಇಲ್ಲಿ ಬಿಲ್ಲನ್ನು ಹಾಕಿದ್ದಾರೆ. ಇದು ಜಾಸ್ತಿ ಏನು ರೇಟ್ ಇಲ್ಲ, ಓನ್ಲಿ 599 ಅಷ್ಟೇ, ಅಂದರೆ 600 ಅಂದ್ಕೊಳ್ಳಿ. ಇಲ್ಲೇ ನೋಡ್ಬೋದು ನೀವು, ಬಿಲ್ಲಲ್ಲೂ ಕೂಡ ಹಾಕಿದ್ದಾರೆ ಎಷ್ಟು ಏನಂತೇಳಿ. ಇದು ಅಡ್ರೆಸ್ಸು ಹಾಗೆ ಬಿಲ್ಲು ಇದನ್ನು ಕೂಡ ಕಳಿಸಿದ್ದಾರೆ. ನೋಡಿ, 599 ಅಷ್ಟೇ. ಹಾಗೆ ಈಗ ಈ ಲೈಟನ್ನು ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಇದು ಲೈಟ್ದು ಬಾಕ್ಸು. ಹಾಗೆ ಇವೆಲ್ಲವನ್ನು ಕೂಡ ಇಲ್ಲಿ ಫಿಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫೋನ್ನ ಹೋಲ್ಡ್ ಹಾಕೊಳ್ಳೋದಕ್ಕೆ ಅಂತೇಳಿ ಇದೆಯಲ್ಲ ಸ್ಟ್ಯಾಂಡು, ಇದನ್ನು ಇಲ್ಲಿ ಫಿಟ್ ಮಾಡ್ಕೊಳ್ತಾ ಇದ್ದೀನಿ. ಆರಾಮವಾಗಿ ಜೋಡಿಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆ ಕನ್ಫ್ಯೂಸ್ ಆಗೋದು ಏನಿಲ್ಲ. ನೀಟಾಗಿ ವಸ್ತುಗಳು ಕೊಟ್ಟಿದ್ದಾರೆ, ಅವನ್ನ ಅಲ್ಲಿ ಸ್ಟ್ಯಾಂಡ್ಗಳಿಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಲೈಟು ಚೆನ್ನಾಗಿ ಆನ್ ಆಗುತ್ತಾ ಅಂತೇಳಿ ನೋಡೋಣ ಅಂತೇಳಿ ಆನ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಸ್ವಿಚ್ ಹಾಕಿ ಇದು ಲೈಟ್ ಇಲ್ಲಿ ಆನ್ ಆಗಿರುತ್ತೆ. ಇಲ್ಲಿ ಆನ್ ಬಟನನ್ನು ಪ್ರೆಸ್ ಮಾಡಿದರೆ ಲೈಟ್ ಆನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆನ್ ಆಗಿದೆ ಅಂತೇಳಿ. ಇಲ್ಲಿ ಸ್ವಿಚ್ ಕೊಟ್ಟಿದ್ದಾರಲ್ಲ, ಈ 3 ಬಟನ್ನಲ್ಲಿ ನಾವು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಬೋದು. ಹಾಗೆ ಡಾರ್ಕು ಡಿಮ್ಮು ಲೈಟು ಯಾವ ಥರನಾದರೂ ನಾವು ಮಾಡ್ಕೊಳ್ಬೋದು. ನೋಡಿ, ಮೇಲೆ ಕೊಟ್ಟಿರೋ ಬಟನ್ನಿಂದ ನಾವು ಪ್ರೆಸ್ ಮಾಡಿದ್ರೆ ಡಾರ್ಕ್ ಆಗುತ್ತೆ, ಕೆಳಗಡೆ ಬಟನ್ ಬಂದರೆ ಲೋ ಆಗುತ್ತೆ. ಹಾಗೆ ಮಧ್ಯದ ಬಟನ್ ಏನಿದೆ ಇದನ್ನು ಪ್ರೆಸ್ ಮಾಡಿದ್ರೆ ಲೈಟ್ಗಳ ಕಲರ್ ಏನಿದೆ ಅದು ಚೇಂಜ್ ಆಗುತ್ತೆ. ಸ್ವಲ್ಪ ಬ್ಲೂ ಶೇಡು, ಹಾಗೆ ಯೆಲ್ಲೋ ಶೇಡು, ಹಾಗೆ ವೈಟ್ ಕಲರು ಬ್ರೈಟಾಗಿ ಕಾಣಿಸುತ್ತೆ. ಜಾಸ್ತಿ ಬ್ರೈಟ್ ಏನು ಕೊಟ್ಕೊಳ್ಳಲ್ಲ, ಮೀಡಿಯಮಾಗಿ ಹಾಕ್ಕೊಳ್ಬೋದು. ಈಗೆಲ್ಲ ಲೈಟೆಲ್ಲ ಚೆನ್ನಾಗಿ ಆನ್ ಆಯ್ತಲ್ವ. ಈಗ ಸ್ಟ್ಯಾಂಡೆಲ್ಲನೂ ಕೂಡ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಮೊಬೈಲನ್ನು ಹಾಕ್ಕೊಳ್ಳೋದಕ್ಕೆ ಈ ಹೋಲ್ಡರನ್ನು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು, ಒಳಗಡೆ ಹೋಗಿ ಕಚ್ಕೊಳ್ಳುತ್ತೆ. ನೋಡಿ, ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು. ಈ ರೀತಿ ಫಿಕ್ಸ್ ಮಾಡ್ಕೊಂಡ ನಂತರ ಹಾಗೆ ಇದನ್ನು ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಒಂದು ಬಟನ್ ಇದೆ. ಇದನ್ನು ನಾವಿಲ್ಲಿ ಫಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಈ ಲೈಟು ಯಾವ ಕಡೆ ಬೇಕಂದ್ರೂ ಆ ಕಡೆ ನಾವು ರೊಟೇಟನ್ನು ಮಾಡ್ಕೊಳ್ಬೋದು. ಅದಕ್ಕೆ ಅಂತೇಳಿ ಈ ಹೋಲ್ಡರನ್ನು ಕೊಟ್ಟಿದ್ದಾರೆ. ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಸ್ಟ್ಯಾಂಡಿಗೆ. ಈ ರೀತಿಯಾಗಿ ಸ್ಟ್ಯಾಂಡು ಕೂಡ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಇದನ್ನು ನೋಡಿಕೊಂಡು ನಾವು ಫಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಯಾವ ರೀತಿಯಾಗಿ ರೊಟೇಟ್ ಆಗುತ್ತೆ ಅಂತೇಳಿ. ಯಾವ ಕಡೆಗಾದರೂ ನಾವು ರೊಟೇಟನ್ನು ಮಾಡ್ಕೊಳ್ಬೋದು. ಈ ರೀತಿ ಫಿಕ್ಸ್ ಮಾಡಿಕೊಂಡು ಇದನ್ನು ನಾವು ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಇದರ ಕೆಲಸ ಮುಗಿಯುತ್ತೆ. ಹಾಗೆ ಇದನ್ನು ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡ್ಕೊಂಡ ನಂತರ ಇದು ಲೈಟ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಸ್ಟ್ಯಾಂಡೂ ಅಷ್ಟೇ, ಇದನ್ನು ಎಷ್ಟು ಅಗಲಕ್ಕೆ ಅಷ್ಟು ಮಾಡ್ಕೊಳ್ಬೋದು. ಹಾಗೆಯೇ ಎಷ್ಟು ಉದ್ದಕ್ಕೆ ಬೇಕಾದ್ರೂ ಕೂಡ ನಾವು ಇದನ್ನು ಎಳ್ಕೊಂಡು ಮಾಡ್ಕೊಳ್ಬೋದು. ಈಗ ನೋಡಿ, ಇದು ಫುಡ್ಡು ಸ್ವಲ್ಪ ಎಷ್ಟು ಕಲರ್ ಡಿಮ್ಮಾಗಿ ಕಾಣಿಸ್ತಾ ಇತ್ತು, ಈಗ ಲೈಟನ್ನು ಆನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗೆ ಲೈಟು ಬ್ರೈಟು ಎಲ್ಲವನ್ನೂ ನಾವು ನೀಟಾಗಿಲ್ಲೇ ಸೆಟ್ ಮಾಡಿಕೊಂಡು ಮಾಡ್ಕೊಳ್ಬೋದು. ನೋಡಿ, ಯಾವ ಥರ ಡಿಮ್ ಆಗೋದು ಬ್ರೈಟ್ ಆಗೋದು ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಮುಖಗಳು ಅಷ್ಟೇ ಈ ಲೈಟ್ನಲ್ಲಿ ಚೆನ್ನಾಗಿ ಬರ್ತಾಯಿದೆ. ಬೇಕಂದರೆ ಅಮೆಝಾನಲ್ಲಿ ಸಿಗುತ್ತೆ, ಪರ್ಚೇಸನ್ನು ಮಾಡ್ಕೊಳ್ಬೋದು. ಈ ರಿಂಗ್ ಲೈಟ್ ಅನ್ಬಾಕ್ಸಿಂಗ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಹಾಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.